ಹೀಗೆ ತರಹೇವಾರಿ ಮಣ್ಣಿನ ಗಣೇಶ ಮೂರ್ತಿಗಳು ಮಾರಾಟಕ್ಕೆ ಸಿದ್ಧವಾಗಿರೋ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರದಲ್ಲಿ. ಈಗಾಗಲೇ ಗೌರಿ ಗಣೇಶ ಹಬ್ಬಕ್ಕೆ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲು ಸಕಲ ಸಿದ್ಧತೆಗಳನ್ನು ಜೋರಾಗಿ ಮಾಡಿಕೊಳ್ತಾ ಇದ್ದಾರೆ. ವಿಶೇಷವಾಗಿ ಯುವಕ ಬಳಗಗಳು ಹಾಗೂ ಗಣೇಶೋತ್ಸವ ಸಮಿತಿಯವರು ಕಾರ್ಯಕ್ರಮದ ರೂಪರೇಷೆಗಳನ್ನು ಸಿದ್ಧ ಮಾಡಿಕೊಂಡಿದ್ದಾರೆ. ಯುವಕರು ಬಗೆ ಬಗೆಯ ಗಣಪನ ಮೂರ್ತಿಗಳನ್ನು ಕೊಳ್ಳಲು ಮುಗಿಬಿದ್ದಿದ್ದಾರೆ. ತಮಗೆ ಇಷ್ಟವಾದ ಗಣೇಶ ಮೂರ್ತಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಆದರೆ ಕಳೆದ ವರ್ಷಕ್ಕಿಂತ ಗಣಪತಿ ಮೂರ್ತಿಗಳ ಬೆಲೆ ದುಬಾರಿಯಾಗಿದೆ. ಯುವಕರಂತೂ ವ್ಯಾಪಾರಸ್ಥರ ಬಳಿ ಕಾಡಿ ಬೇಡಿ ಚೌಕಾಸಿ ಮಾಡಿ ಗಣೇಶ ಮೂರ್ತಿಗಳನ್ನ ಬುಕ್ ಮಾಡಿಕೊಂಡಿದ್ದಾರೆ. ಅಂತ ನಾವು ಜಲ್ತಿನಹಳ್ಳಿಯಿಂದ ಬಂದಿದ್ದೀವಿ. ಕಳೆದ 15 ವರ್ಷಗಳಿಂದ ಗಣೇಶ ಗೌರಿ ಹಬ್ಬವನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ಇಲ್ಲಿ ಗಣೇಶ ಬುಕ್ ಮಾಡೋಕ್ಕೆ ಬಂದಿದ್ದೀವಿ. ಕಳೆದ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ದುಬಾರಿನೇ ಆಗೈತೆ. ಕಳೆದ ವರ್ಷ 6 ಅಡಿ ಗಣೇಶ 10,000 12,000 ಸಿಗ್ತಾಯಿತ್ತು. ಅದೇ 6 ಅಡಿ ಗಣೇಶ ಈಗ ಬಂದು 17,000ದಿಂದ 18,000 ಆಗ್ತೈತೆ. ಎಷ್ಟೇ ದುಬಾರಿ ಆದ್ರೂ ಪ್ರತಿ ವರ್ಷವೂ ಗಣೇಶ ಆಚರಣೆ ಮಾಡಲೇಬೇಕು. ಅದಕ್ಕೋಸ್ಕರ ಎಷ್ಟೇ ಇದು ಅಡೆತಡೆಗಳಾದ್ರೂ ಗಣೇಶ ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡು ಹೋಗ್ತೀವಿ. ಇವತ್ತು ನೀವು ಭೇಟಿ ಕೊಟ್ಟಿದ್ದೀರಿ, ಯಾವ ರೀತಿ ಗಣೇಶಗಳೆಲ್ಲ ಚೆನ್ನಾಗಿದ್ವು. POP ಗಣೇಶಗಳೆಲ್ಲ ಚೆನ್ನಾಗಿದ್ವು. ಪರ್ಚೇಸ್ ಮಾಡ್ಬೋದು ಬಂದು. ನಮ್ಮ ಬಜೆಟ್ ತಗೊಂಡು ನಾವು ಪರ್ಚೇಸ್ ಮಾಡಿದ್ದೀವಿ. 6 ಅಡಿ ಗಣೇಶನ ಪರ್ಚೇಸ್ ಮಾಡಿದ್ದೀವಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಎಷ್ಟು ರೂಪಾಯಿವರೆಗೂ ಇದೆ ಅಂತ ಸರ್ ಇಲ್ಲಿ ಅದು ಸ್ಟಾರ್ಟಿಂಗ್ 10,000ದಿಂದ ಹಿಡಿದು 60,000 ತನಕ ಗಣೇಶ ಐತೆ ಸರ್. ಹಾಂ ಸರ್. ಮತ್ತೆ ಸರ್ ನಾವು ತೊಗೊಂಡಿದ್ವಿ, ಪರವಾಗಿಲ್ಲ. 6 ಅಡಿ ಗಣೇಶ ತೊಗೊಂಡು ಚೆನ್ನಾಗೈತೆ ಗಣೇಶ. 16,000 ಆಯ್ತು ಸರ್. 16,000 ಆಯ್ತು ಪರ್ಚೇಸ್ ಮಾಡಿ. ನಮ್ಮ ಹೆಸರು ಶ್ರೀನಿವಾಸ ಮೂರ್ತಿ ಅಂತ, ಜಲ್ತಿನಹಳ್ಳಿ ಗ್ರಾಮ. ಇನ್ನು 10 ವರ್ಷಗಳಿಂದ ಅಗಲಗುರ್ಕಿ ರೈಲ್ವೆ ಟ್ರ್ಯಾಕ್ ಬಳಿ ಮಣ್ಣಿನ ಗಣಪತಿ ಮೂರ್ತಿಗಳನ್ನು ತಯಾರಿಸಿ ಮಾರಾಟ ಮಾಡಿಕೊಂಡು ಬಂದಿರುವ ಹೊರ ರಾಜ್ಯದ ಮೂರ್ತಿ ತಯಾರಕರು ಕಳೆದ 3 ತಿಂಗಳಿಂದ ಇಲ್ಲಿ ಬೀಡುಬಿಟ್ಟಿದ್ದಾರೆ. ನಾನಾ ರೀತಿಯ ಗಣೇಶ ಮೂರ್ತಿಗಳನ್ನು ತಯಾರಿಸಿದ್ದು, ಅದರಲ್ಲೂ ಈ ಬಾರಿ ಈಶಾ ಗಣಪತಿ, ಕೃಷ್ಣ ಗಣಪತಿ, ತಿರುಪತಿ ವೆಂಕಟೇಶ್ವರ ಗಣಪತಿ, ಶಿವತಾಂಡವ, ಹನುಮಾನ್ ಗಣಪತಿ, ನರಸಿಂಹಸ್ವಾಮಿ ಗಣಪತಿ ಸೇರಿದಂತೆ ನಾನಾ ರೀತಿಯ ಆಕರ್ಷಕ ಗಣಪತಿಗಳು ಗ್ರಾಹಕರನ್ನ ಸೆಳೀತಾ ಇವೆ. 3,000 ರೂಪಾಯಿಗಳಿಂದ ಸುಮಾರು 70,000 ರೂಪಾಯಿಗಳವರೆಗೂ ಗಣಪತಿ ಮೂರ್ತಿಗಳು ಮಾರಾಟಕ್ಕೆ ಸಿದ್ಧವಾಗಿದೆ. ನಮ್ಮದು ಹೆಸರು ಲಕ್ಷ್ಮೀಕಾಂತ್. ಇಲ್ಲೇ ನಮ್ಮದು ಕೆಲಸ 10 ವರ್ಷಕ್ಕೆ ಕೆಲಸ ಆಯ್ತಾ. ಇಲ್ಲಿಗೆ 3 ಮಂತ್ಸ್ ಕೆಲಸ ವರ್ಷಕ್ಕೆ. ಅದಾಗೆ ನಮ್ಮದು ಮುನ್ನು ಗಣಪತಿ ರೆಡಿ ಮಾಡ್ತಾಯಿದ್ದೀವಿ. ಇವತ್ತು ಇಲ್ಲೇ ಫಸ್ಟ್ ಟೈಮ್ ನಮ್ಮದು ಜಡಿ ಮಣ್ಣು ಅದಾಗೆ ಪೀಠ ಆದಮೇಲೆ क्या बोलते हैं उल्लू में रेडी कर देता है हम लोग. आमेले इधर का जोड़ी मन्नू और मेले इधर का हमारा गंगा नदी का मिट्टी लेके आता है. उधर से लेके आके हमारा ये नाइस मुन्नू बना के वो गणपति का शेप बनाता है ऐसा. और जो पेंट यूज़ करता है वो भी वाटर पेंट यूज़ करता है. वो उसमें कोई दिक्कत नहीं होता है. और इधर डिमांड बोलेगा तो सभी आदमी को भी हमको भी पसंद आता है. क्या है हम जो मिट्टी का गणपति बनाता है उसमें सभी को इंटरेस्ट रहता है. इधर का जो बना रहा है वो आंगुरगुर्की में जो बना रहा है वो सभी मिट्टी का गणपति बना रहा है. इसके वास्ते वो सभी कस्टमर भी हमारे पास आता है देखने के लिए. कोई लेता है कोई नहीं लेता है वो दिक्कत नहीं है. वो एक बार देखने के लिए फिर आता है. इधर हमारे पास किधर से भी बड़ा बड़ा गणपति भी लेके आता है. फिर भी हमारे पास चुप के एक बार देखने के लिए भी उसको इंटरेस्ट रहता है. जो आंगुरगुर्की में कि कैसा गणपति बनाया है एक बार देख के आ जाएगा. ये साल में पूरा नया नया डिजाइन का है. शिवा तांडव और नरसिम्हा गणपति है और त्रिपोति गणपति है और दरबार गणपति है, कृष्णा गणपति है. और इधर ईसा फाउंडेशन का एक गणपति बनाया है वो भी नया डिजाइन का है. और पूरा ये साल में जो गणपति बनाया है वो नया डिजाइन किया है. इधर एक बनाया है हनुमान जी का एक गणपति बनाया है वो भी अच्छा है. और हमारा इधर सबसे बड़ा है क्या है हम जो बनाते हैं एक ही पीस बनाते हैं. वो डबल पीस नहीं बनाता है. एक ही जो बनाता है एक ही डिजाइन का एक ही पीस रहता है. दूसरा पीस नहीं रहता है. हमारा इधर प्राइस को बोलने का नहीं होता है क्योंकि हमारा ये व्यापार है 1 दिन का व्यापार है, 2 दिन का नहीं है. 1 दिन छोड़ के कोई आदमी आके पूछेगा ही नहीं है क्या है ये गणपति दे दो हमको. क्या किसी को आंगली पे जाएगा तो दूसरा दिन पूछ के ले सकता है. ये बिजनेस में क्या है बोलने का नहीं होता है. क्या है गणपति कितना रेट में स्टार्ट होता है. हमारा इधर मिनिमम 3,000 से स्टार्ट होता है. और वो जब जो बनाता है हम लोग वो 200 हाफ से बनाता है.
ऐसा ಇದುವರೆಗೆ ಎಷ್ಟು ಸೇಲ್ ಆಗಿದೆ, ಇನ್ನೆಷ್ಟು ಬ್ಯಾಲೆನ್ಸ್ ಇದೆ? अभी हमारा पास 30 पीस का ऊपर है गणपति सेल होने को। अभी हम जो बनाए हैं 80 पीस बनाए हैं, इसमें आधा सेल हो गया, आधा अभी है सेल करने का है। वो सभी को एक ही निवेदन है, हमको नहीं चाहिए तो भी एक बार देख लीजिए हमारा गणपति कैसा है, हमारा मिट्टी का गणपति कैसा है। ಇನ್ನು ಒಂದು ಕಡೆ ಗಣೇಶ ಮೂರ್ತಿಗಳು ದುಬಾರಿ ಆದರೂ ಬಿಡದಂಥ ಯುವಕರು ಪ್ರತಿಷ್ಠಾಪನೆ ಮಾಡಿ ಸಂಭ್ರಮಿಸಲು ತುದಿಗಾಲಲ್ಲಿ ನಿಂತಿದ್ದಾರೆ. ಇನ್ನು ಚುನಾವಣಾ ವರ್ಷದಲ್ಲಿ ಎಲ್ಲ ಗಣಪತಿ ಸಂಘಗಳಿಗೂ ಉಚಿತವಾಗಿ ಗಣಪತಿಗಳನ್ನು ಕೊಡಿಸ್ತಾ ಇದ್ದಂತಹ ಸಮಾಜ ಸೇವಕರು, ರಾಜಕಾರಣಿಗಳು ಈ ವರ್ಷ ನಾಪತ್ತೆಯಾಗಿರುವುದು ಯುವಕ ಸಂಘಗಳ ಖರ್ಚು ವೆಚ್ಚಗಳನ್ನು ಜಾಸ್ತಿ ಮಾಡಿಬಿಟ್ಟಿದೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.